ನೀವು ಯಾವತ್ತಾದ್ರೂ ಪೇಮೆಂಟ್ ಇಲ್ಲದೆ ಅಥವಾ ನಿಮ್ಮ ಫಸ್ಟ್ ಪೇಮೆಂಟ್ ಅಂದ್ರೆ ಯಾವುದು, ಅಥವಾ ಪೇಮೆಂಟ್ ಇಲ್ಲದೆ ಏನಾದ್ರು ಕೆಲಸ ಮಾಡಿದೀರಾ? ಪೇಮೆಂಟ್ ಇಲ್ಲದೆ ಕೆಲಸ ಮಾಡಿರೋದಿಲ್ಲ, ಯಾಕೆಂದ್ರೆ ನಾವು ಯಾವುದಕ್ಕೆ ಪೇಮೆಂಟ್ ತಗೊಳ್ಳೋದಿಲ್ಲ ಅಲ್ಲ, ಅದಕ್ಕೆ ವ್ಯಾಲ್ಯೂ ಇಲ್ಲ ಆ ಕೆಲಸಕ್ಕೆ. ರೀಸೆಂಟ್ಲಿ ಒಂದು ಎಡ್ ಶೀರನ್ದು ವಿಡಿಯೋ ವೈರಲ್ ಆಯಿತು. ಎಡ್ ಶೀರನ್ನವರು ಬೆಂಗಳೂರಲ್ಲಿ MG ರೋಡ್ ಅಲ್ಲೆಲ್ಲೋ ಪರ್ಫಾರ್ಮ್ ಮಾಡ್ತಾ ಇದ್ರು ಫ್ರೀ ಆಗಿ. ಜನರಲಿ ಅವರ ಕಾನ್ಸರ್ಟ್ಗೆ ನಾವು ಎಷ್ಟೊಂದು ದುಡ್ಡು ಕೊಟ್ಟು ನಮ್ಗೆ ಒಂದೊಂದ್ಸಲ ದುಡ್ಡಿದ್ರೂನು ನಮ್ಗೆ ಟಿಕೆಟ್ ಸಿಗೋದಿಲ್ಲ ಅಂತ ಒಂದು ಪರ್ಫಾರ್ಮರ್ ಅವರು ಬೆಂಗಳೂರಲ್ಲಿ ಫ್ರೀ ಆಗಿ ಹಾಡ್ತಾ ಇದ್ರು, ಪೊಲೀಸ್ ಬಂದು ಅವ್ರನ್ನ ನಿಲ್ಸ್ಬಿಟ್ರು. ಸೊ ನಮ್ಗೆ ಎಲ್ಲಿ ವ್ಯಾಲ್ಯೂ ಇಲ್ಲ ಅಲ್ಲಿ ನಾವು ನಮ್ಮ ಕಲೆನ ವೇಸ್ಟ್ ಮಾಡಬಾರ್ದು. ಸೊ ಅದು ನನ್ಗೆ ಸ್ಟಾರ್ಟಿಂಗ್ ಇಂದ ಗೊತ್ತಿತ್ತು, ಅಂಡ್ ಅದಕ್ಕೋಸ್ಕರ ನಾನು ಫ್ರೀ ಆಗಿ ಅಂತೂ ಯಾವುದು ಕೆಲಸ ಮಾಡಿಲ್ಲ. ಇನ್ನೊಂದು ಏನಂದ್ರೆ, ಐ ಥಿಂಕ್ ನಾವು ಅನ್ಕೊಳ್ತೀವಿ ಸ್ಟಾರ್ಟಿಂಗ್ ಇಂಡಸ್ಟ್ರಿಗೆ ಬಂದಾಗ, ನಾವು ಇವಾಗ ಸ್ಟ್ರಗಲ್ ಮಾಡಿದ್ರೆ ಒಂದು ಒಳ್ಳೆ ಹೀರೋ ಜೊತೆ ನಮ್ಗೆ ಮೂವಿ ಸಿಕ್ಕಿದ್ರೆ ಲೈಫ್ ಸೆಟಲ್ಡ್ ಅಂತ. ನಾನು ಸ್ಟ್ರಗಲ್ ಮಾಡಿ ನನ್ಗೆ ಉಪ್ಪಿ ಸರ್ ಜೊತೆ ಮೂವಿ ಸಿಕ್ಕಿದಾಗ ನಾನು ಅನ್ಕೊಂಡಿದ್ದೆ ದಿಸ್ ಇಸ್ ಇಟ್, ನನ್ನ ಜರ್ನಿ ಇಲ್ಲಿಂದ ಸ್ಟಾರ್ಟ್, ಇಲ್ಲಿಗೆ ನನ್ಗೆ ಸಕ್ಸಸ್ ಅಂತ. ಇಲ್ಲ, ನಿಮ್ಗೆ ಒಂದು ದೊಡ್ಡ ಹೀರೋ ಇರ್ಲಿ, ಐ ಮೀನ್ ಪ್ರಜ್ವಲ್ ಜೊತೆ ಮಾಡ್ದೆ ನಾನು, ಉಪ್ಪಿ ಸರ್ ಜೊತೆ ಮಾಡ್ದೆ, ಡಾರ್ಲಿಂಗ್ ಕೃಷ್ಣ ಜೊತೆ ಮಾಡ್ದೆ, ಅದು ನಮ್ಗೆ ಸಕ್ಸಸ್ ಅಂತ ಕೊಡುದಿಲ್ಲ. ಅದಾದ್ಮೇಲೆ ನಾನು ಅನ್ಕೊಂಡಿಲ್ಲ, ಒಂದು ಹಿಟ್ ಬೇಕು ನಮ್ಗೆ, ಹಿಟ್ ಆದ್ರೆ ಸಕ್ಸಸ್ ಆಯ್ತು, ಇನ್ನು ನಮ್ಮ ಇಂಡಸ್ಟ್ರಿಯಲ್ಲಿ ಜರ್ನಿ ಚೆನ್ನಾಗಿರುತ್ತೆ ಅಂತ. ಬಟ್ ಪುಷ್ಪವತಿ ಸಾಂಗ್ ಆದ್ಮೇಲೆ ನನ್ಗೆ ಏನ್ ಅನ್ಸಿದಂದ್ರೆ, ನಮ್ಮ ಜರ್ನಿ ಸ್ಟಾಪ್ ಆಗೋದಿಲ್ಲ. ಪ್ರತಿ ಸಲ ನಾವೊಂದು ಹೊಸ ಪ್ರಾಜೆಕ್ಟ್ ತಗೊಳ್ಳುವಾಗ ಅದೊಂದು ನಮ್ಮ ಫಸ್ಟ್ ಪ್ರಾಜೆಕ್ಟ್ ಅಂತಾನೆ ಅನ್ಕೊಂಡು ಮಾಡ್ಬೇಕು. ಯಾಕೆಂದ್ರೆ ಇವತ್ತಿನ ದಿನಕ್ಕೆ ಇವನ್ ದೊಡ್ಡ ಹೀರೋಸ್ ಅವ್ರದ್ದು ಮೂವಿ ಬಾಕ್ಸ್ ಆಫೀಸ್ ಅಲ್ಲಿ ಹಿಟ್ ಆಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಮೂವಿ ಹಿಟ್ಟು ಆಗ್ಬಹುದು, ಹಿಟ್ ಆಗ್ದೇನೂ ಇರ್ಬೋದು. ಸೊ ಐ ಥಿಂಕ್ ಆ ಜರ್ನಿ ಫಾರ್ ಎವರ್. ನಾವು ಇನ್ನು ದೊಡ್ಡ ಹೀರೋ ಅಥವಾ ನಾವಿನ್ನು ಚಿಕ್ಕ ಹೀರೋಯಿನ್, ದೊಡ್ಡ ಹೀರೋಯಿನ್ ಆತರ ಏನೂ ಇಲ್ಲ. ಎಲ್ರದನ್ನು ಜರ್ನಿ ಸೇಮ್, ಎಲ್ರದನ್ನು ಸ್ಟ್ರಗಲ್ ಸೇಮ್ ಇವತ್ತಿನ ದಿನಕ್ಕೆ. ಐ ಥಿಂಕ್ ಎವ್ರಿ ಮೂವಿ ಇಸ್ ಯುವರ್ ಫಸ್ಟ್ ಮೂವಿ, ಆತರ.